ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತಹ ಅವಾಂತರಗಳ ಸರಣಿ ಇವತ್ತು ಕೂಡ ಮುಂದುವರೆದಿದೆ. ಕೆಆರ್ಪುರಂ ಬಳಿ ಅಂಡರ್ ಪಾಸ್ನಲ್ಲಿ ನೀರು ನಿಂತಿರುವಂತಹ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಪಣತ್ತೂರು ರೈಲ್ವೆ ಅಂಡರ್ ಪಾಸ್ನಲ್ಲೂ ಕೂಡ ನೀರು ಆವರಿಸಿಬಿಟ್ಟಿದೆ. ಸುಮಾರು 2 ಅಡಿಯಷ್ಟು ನೀರು ನಿಂತಿದೆ. ಸವಾರರಂತೂ ಪರದಾಡಿ ಹೋಗಿದ್ದಾರೆ. ಅಲ್ಲಿಂದ ಗಾಡಿಗಳನ್ನ ಮೂವ್ ಮಾಡಲಿಕ್ಕೆ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಕೂಡ ಕಂಡು ಬಂದಿದೆ. ಕೆಆರ್ಪುರಂ ಬಳಿ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ರಿಂದ ಸಹಜವಾಗಿ ಆ ಮಾರ್ಗವಾಗಿ ಹೋಗ್ತಿದ್ದಂತಹ ವಾಹನಗಳು ಆ ಅಂಡರ್ ಪಾಸ್ನಲ್ಲಿ ಸಿಕ್ಕಾಕೊಂಡ್ಬಿಟ್ವು. ಎತ್ತರಕ್ಕೆ ನೀರು ನಿಂತ್ಕೊಂಡಿತ್ತು. ವಾಹನಗಳನ್ನ ಮೂವ್ ಮಾಡಲಿಕ್ಕೂ ಕೂಡ ಕಷ್ಟ ಆಯಿತು. ಇದರ ಪರಿಣಾಮ ಕೆಲವು ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಯಿತು. ನೋಡಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಇದೆ ಅಂತ. ಅಂಡರ್ ಪಾಸ್ನಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತುಬಿಟ್ಟಿದೆ. ಕೆಲವು ಟೂ ವೀಲರ್ನವರಂತೂ ನಿಲ್ಲಿಸಿದ್ರೆ ಒಂದ್ಸರಿ ಗಾಡಿ ಆಫ್ ಆದ್ರೆ ಮತ್ತೆ ಅದನ್ನು ಎಳ್ಕೊಂಡು ಹೋಗ್ಬೇಕಷ್ಟೇ, ಆ ಸ್ಥಿತಿಗೆ ಬಂದಿದೆ ಅಲ್ಲಿ. ಇನ್ನು ಕೆಲವರು ನಡ್ಕೊಂಡೇ ಇದರ ಮಧ್ಯೆ ಹೋಗ್ತಾ ಇದ್ದಾರೆ. ವಾಹನಗಳು ಸುಮಾರು ಟೈರ್ ಬಸ್ಗಳು, ಮಿನಿ ಬಸ್ಗಳು, ಸ್ಕೂಲ್ ಬಸ್ಗಳೆಲ್ಲವೂ ಕೂಡ ಟೈರ್ ಕವರ್ ಆಗುವಷ್ಟು ನೀರು ನಿಂತಿರೋದನ್ನ ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಹಾಗೂ ಇಲ್ಲ, ವಾಹನ ಮೂವ್ ಮಾಡೋ ಹಾಗೂ ಇಲ್ಲ. ಅಂತಹ ಕೆಟ್ಟ ಪರಿಸ್ಥಿತಿ ಇವತ್ತು ಕೆಆರ್ಪುರಂನ ಅಂಡರ್ ಪಾಸ್ನಲ್ಲಿ ಕಂಡು ಬಂತು. ಸಾಲು ವಾಹನಗಳು ನಿಂತಿದ್ರಿಂದ ಸಹಜವಾಗಿ ಟ್ರಾಫಿಕ್ ಸಮಸ್ಯೆಯೂ ಉಂಟಾಯಿತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣಾರಿಂದ. ಅರುಣಾ, ಕೆಆರ್ಪುರಂನಲ್ಲಿ ಸುಮಾರು ಗಂಟೆಗಳ ಕಾಲ ಸುರಿದಂತಹ ಮಳೆಯ ಅವಾಂತರಗಳೇನೆಲ್ಲ ಆಗಿದೆ? ಟ್ರಾಫಿಕ್ ತಿಳಿಯಾಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು? ಎಸ್ಟಿಬಿಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂತಹ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಮಧ್ಯಾಹ್ನದ ವೇಳೆಗೆ ಸುತ್ತಂತಹ ಒಂದು ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ಹಲವೆಡೆಗಳಲ್ಲಿಯೂ ಕೂಡ ಸಾಕಷ್ಟು ಒಂದು ಅವಾಂತರಗಳು ಕೂಡ ಆಗಿದ್ದಾವೆ. ಬೆಂಗಳೂರು ನಗರದ ಒಳಗಡೆ ರಸ್ತೆಯ ಮೇಲೆ ನೀರು ನಿಂತಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ನೋಡಿದ್ರೆ, ಇನ್ನು ಬೆಂಗಳೂರಿನ ಹೊರಭಾಗದಲ್ಲಿ ಇರ್ತಕ್ಕಂತಹ ಕೆಆರ್ಪುರಂನಲ್ಲಿರ್ತಕ್ಕಂತಹ ಪಣತ್ತೂರು ರೈಲ್ವೆ ಅಂಡರ್ ಪಾಸ್ ನಲ್ಲಿ ಸುಮಾರು 2 ಅಡಿಗಳಷ್ಟು ಮಳೆ ನೀರು ನಿಂತಿತ್ತು. ಈ ನಿಟ್ಟಿನಲ್ಲಿ ವಾಹನಗಳು ಕೂಡ ಆ ಒಂದು ಮಳೆ ನೀರಿನಲ್ಲಿ ಕೂಡ ಸಿಕ್ಕಾಕೊಂಡಿದ್ವು. ಜೊತೆಗೆ ಮಕ್ಕಳಿರಬಹುದು, ಜೊತೆಗೆ ವಾಹನ ಸವಾರರು, ಜೊತೆಗೆ ಮನೆಗೆ ಹೋಗ್ತಕ್ಕಂತಹ ಜನ ಕೂಡ ಪರದಾಡುವಂತಹ ಒಂದು ದೃಶ್ಯಗಳು ಕೂಡ ಉಂಟಾದವು. ಅನೇಕ ಒಂದು ವಾಹನಗಳು ಕೂಡ ಕೆಟ್ಟು ನಿಂತಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಂತಹ ಒಂದು ವಿಡಿಯೋದಲ್ಲಿಯೂ ಕೂಡ ಲಭ್ಯವಾಗಿದ್ದಾವೆ. ಜೊತೆಗೆ ಬೆಂಗಳೂರು ನಗರದ ಹೆಬ್ಬಾಳ ಫ್ಲೈಓವರ್ ನಲ್ಲಿಯೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ದಿವ್ಯಾ, ಥ್ಯಾಂಕ್ ಯು ಅರುಣ, ನಿಮ್ಮೆಲ್ಲ ಮಾಹಿತಿ